ಪಿಬಿ ಜಗದೀಶ್ ಅವರ 18ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ. ಪಿಬಿ ಜಗದೀಶ್ ಅವರ 18ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹೊಸೂರಿನ ಪಿಬಿ ಜಗದೀಶ್ ಅಭಿಮಾನಿಗಳು ಹಾಗೂ ಬಿಜೆಪಿ ಮುಖಂಡರು ಬಹಳ ಅದ್ದೂರಿಯಾಗಿ ನೆರವೇರಿಸಿದರು. ಸಮಾಜ ಸೇವಕ ಹಾಗೂ ಹಿರಿಯ ಬಿಜೆಪಿ ಮುಖಂಡರಾದ ಪಿಬಿ ಜಗದೀಶ್ ಅವರು ಮಾಡಿದಂತಹ ಸಾಮಾಜಿಕ ಸೇವೆಗಳು ಹಚ್ಚಹಸಿರಾಗಿ ಉಳಿದಿವೆ ಎಂಬುದಾಗಿ ಸಿಂಗಸಂದ್ರ ವಾರ್ಡಿನ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ವಿ ಶಾಂತಬಾಬು ಸ್ಮರಿಸಿಕೊಂಡರು. ಅವರು ನಾಗನಾಥಪುರ ವಾರ್ಡಿನ ಬಿಜೆಪಿ ಕಾರ್ಯಕರ್ತರು ಹಾಗೂ ಪಿಬಿ ಜಗದೀಶ್ ಅಭಿಮಾನಿ ಬಳಗದಿಂದ ಏರ್ಪಡಿಸಿದ್ದ ಸಮಾಜ ಸೇವಕ ಹಾಗೂ ಬಿಜೆಪಿ ಹಿರಿಯ ಮುಖಂಡರಾದ ಪಿಬಿ ಜಗದೀಶ್ ಸಂಸ್ಮರಣೆ ಹಾಗೂ ಅನ್ನ ಸಂತರ್ಪಣೆ ಅಂಗವಾಗಿ ಪಿಬಿ ಜಗದೀಶ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಕೇಶವರಾಜ್ ಗೌಡ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ವಿ ಬಾಬು, ನಾಗನಾಥಪುರ ಬಿಜೆಪಿ ಹಿರಿಯ ಮುಖಂಡರಾದ ಶಿವಾರೆಡ್ಡಿ, ಪರಪ್ಪನ ಅಗ್ರಹಾರ ಮುನಿಯಪ್ಪ, ಮಾಜಿ ಬಿಬಿಎಂಪಿ ಸದಸ್ಯರಾದ ಎಸ್ಎನ್ ಶ್ರೀನಿವಾಸ್ ರೆಡ್ಡಿ, ಹಿರಿಯ ಬಿಜೆಪಿ ಮುಖಂಡರಾದ ಪಾಪೈರೆಡ್ಡಿ, ನಾಗನಾಥಪುರ ಎಸ್ ಮುನಿರಾಜ್, ಬಾಬುರೆಡ್ಡಿ, ಸಿದ್ದಪ್ಪಾಜಿ, ಶಿವಣ್ಣ, ಹಿರಿಯ ಮುಖಂಡರಾದ ಪರಪ್ಪನ ಅಗ್ರಹಾರ ನರಸಿಂಹಪ್ಪ, ಕನ್ನಡ ರಕ್ಷಣಾ ವೇದಿಕೆ ಮುಖಂಡರಾದ ಮುನಿರಾಜ್, ಗೀತಮ್ಮ, ಪುಟ್ಟಣ್ಣ ಹಾಗೂ ಪಿಬಿ ಜಗದೀಶ್ ಕುಟುಂಬದ ಸದಸ್ಯರು ಸೇರಿದಂತೆ ನೂರಾರು ಅಭಿಮಾನಿಗಳು ಹಾಗೂ ಬಿಜೆಪಿ ಮುಖಂಡರು ಹಾಜರಿದ್ದರು. ಹೊಗಳುತ್ತಿದೆ ನಿನ್ನನ್ನು, ಊರನ್ನೇ ಬೆಳಗೋ ವಜ್ರ ನೀನು. ಬಾಗುವುದು ಕನಸಿಡಿಲು, ಎದುರುಗಡೆ ನೀನಿರಲು, ಧೈರ್ಯದ ಮುಗಿಲು ನೀನೆ ಕೇಳು. ಅಲೆಗೆ ಎದೆಯ ಕೊಟ್ಟು ನಿಲ್ತಾನೆ ಇವನ ಹೆಸರ ಗುರುತಿಡುವನು ಆ ಶಿವನೇ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಹಸೂರು ಹೇಳೋ ಚರಿತೆ ನಾ ಹಾಡೋ ಸಮಾಜ ಸೇವಕರಾಗಿರ್ತಕ್ಕಂಥ ಜಗದೀಶ್ವರವರ ಸಂಸ್ಕರಣಾ ದಿನಾಚರಣೆಯನ್ನು ತುಂಬ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಖಂಡಿತ ಇಲ್ಲಿ ಅಭಿವೃದ್ಧಿ ಆಗಬೇಕಾಗ್ತದೆ. ಅಂದರೆ ತುಂಬ ದೂರದೃಷ್ಟಿ ಇರ್ತಕ್ಕಂಥ ಜಗದೀಶ್ ಗೌಡರ ಒಂದು ಕನಸು ನನಸಾಗಬೇಕು. ದಯವಿಟ್ಟು ಅದಕ್ಕೆ ಎಲ್ಲರೂ ಇಲ್ಲಿ ಕೈ ಜೋಡಿಸಬೇಕು. ಮತ್ತು ಎಲ್ಲರಿಗೂ ಈ ವಿಶೇಷ ಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇನ್ನೂ ಹೆಚ್ಚಿಗೆ ಇದು ಸರ್ಕಾರದ ಅನುದಾನವನ್ನು ಪಡೆದು ಅಭಿವೃದ್ಧಿ ಆಗಲಿ ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ. 18ನೇ ವರ್ಷದ ಪುಣ್ಯ ಕಾರ್ಯವನ್ನು ಭಾರಿ ಅದ್ದೂರಿಯಾಗಿ ಬಡವರಿಗೆ ಸಿಹಿ ಹಂಚೋದಾಗಿ, ಬಡಬಗರಿಗೆಲ್ಲ ಅನ್ನಪ್ರಸಾದ ಇದು ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನು ಅವ್ರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ನಮ್ಮ ನೆಚ್ಚಿನ ನಾಯಕರಾದಂತಹ ಪಿಬಿ ಜಗದೀಶ್ ಅವರ ಒಂದು ಪುಣ್ಯಸ್ಮರಣೆಯನ್ನು ನಾವು ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ಪಿಬಿ ಜಗದೀಶ್ ಅವರು ನಮ್ಮ ಮನೆಯವರಿಗೆ, ಬಾಬು ಅವರಿಗೆ ಬಹಳ ಆತ್ಮೀಯರು, ಗುರುಗಳು ಕೂಡ. ಅವ್ರನ್ನ ಒಂದು ಮಾರ್ಗದರ್ಶಕರಾಗಿ ಅವರು ಸದಾಕಾಲ ನೆನೆಸ್ಕೊತಾ ಇರ್ತಾರೆ. ಯಾಕಂದರೆ ಅವರು ಯುವಕರಾಗಿ ಭಾಳಷ್ಟು ಕೆಲಸಗಳಿಗೆ ಇಲ್ಲಿ ಮುನ್ನುಡಿ ಬರೆದಿದ್ದಾರೆ. ಪಕ್ಷ ಸಂಘಟನೆ ಇರಲಿ ಮತ್ತು ಪ್ರತಿಯೊಂದು ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡೋದಿರಲಿ ಮತ್ತು ಅವರ ಕುಟುಂಬದವರ ಒಂದು ಕೊಡುಗೆ ಕೂಡ ನಮ್ಮ ವಾರ್ಡಿಗೆ ಬಹಳಷ್ಟು ಮಾಡಿದ್ದಾರೆ. ನಮ್ಮ ಸರ್ಕಾರಿ ಶಾಲೆಯಾದಂಥ ಬಸವನಗರ ಶಾಲೆಯ ಒಂದು ಸ್ಥಳವನ್ನು ಕೂಡ ಅವರು ಸರ್ಕಾರಿ ಶಾಲೆಗೆ ಅಂತ ಬಿಟ್ಕೊಟ್ಟಿದ್ದಾರೆ.
ಇನ್ನೂ ಅನೇಕ ರೀತಿಯಲ್ಲಿ ಅವರ ಒಂದು ಕುಟುಂಬದಿಂದ ನಮಗೆ ನಮ್ಮ ಈ ಒಂದು ಭಾಗಕ್ಕೆ ಬಡಾವಣೆಗಳಿಗೆ ಅನುಕೂಲಗಳು ಆಗಿದ್ದಾವೆ. ಅವರ ಒಂದು ಮಾಡಿರುವಂಥ ಕೆಲಸಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರನ್ನ ಒಂದು ಧ್ಯೇಯಾಗಿ ನಾವು ತಗೊಂಡು ಮಾರ್ಗದರ್ಶಕರಲ್ಲಿ ಅವ್ರು ಮಾಡಿರುವಂಥ ನಡೆಯಲ್ಲಿ ನಾವು ಹೋಗೋದಕ್ಕೆ ಇಷ್ಟಪಡ್ತೀರಿ. ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೂ ಅವರ ಒಂದು ಸಾಧನೆ ನಮ್ಮೆಲ್ಲರಿಗೂ ಒಂದು ದಾರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ದಿವಂಗತ ಪಿ ಬಿ ಜಗದೀಶ್ ಅವರು ಸುಮಾರು ಇಂದಿಗೆ 18 ವರ್ಷಗಳು ತುಂಬೋಯ್ತು ಅವರು ಹೋಗಿ. ಅವ್ರ ಕಾಲದಲ್ಲಿ ಅವರು ಮಾಡಿದಂಥ ಕಾರ್ಯಕ್ರಮಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರೆಲ್ಲ ಓಡಾಟಕ್ಕೆ ಒಡನಾಟ ಇಲ್ಲಿರುವಂಥ ಜನನ ಬೆಳೆಸಿದ್ದಾರೆ. ಆಮೇಲೆ ಅವರು ಭಾರತೀಯ ಜನತಾ ಪಾರ್ಟಿ ಸಕ್ರಿಯವಾಗಿ ಗುರುತಿಸಿಕೊಂಡು ನಮ್ಮ ಮಾಜಿ ಕೇಂದ್ರ ಸಚಿವರು ನಾರಾಯಣಸ್ವಾಮಿ ಅವರು ಅವಾಗ ಆನೇಕಲ್ ಕ್ಷೇತ್ರಕ್ಕೆ ಸೇರ್ತಾಯಿತ್ತು. ಇವಾಗ ಅವರಿಂದ ಹಿಡಿದು ಅವರು ಪಂಚಾಯತಿ ಮೆಂಬರಿಂದ ಹಿಡಿದು ಕೋನಪ್ರಗಾರ ಪಂಚಾಯತಿಯಿಂದ ಮೊದಲನೇ ಪರಿಷ್ಠ ಜಾತಿಯಲ್ಲಿ ನಮ್ಮ ಗ್ರಾಮಕ್ಕೆ ಅಧ್ಯಕ್ಷರ ಪದವಿ ಸಿಕ್ಕಿತ್ತು. ಆಮೇಲೆ ನಮ್ಮ ಬಾಬು ಅವರು ಮೆಂಬರ್ ಆಗಿದ್ದರು, ಪಂಚಾಯತಿ ಮೆಂಬರ್ ಆಗಿದ್ದರು. ನಾವು ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿದ್ವಿ. ಈ ಭಾಗದಲ್ಲಿ ನಮಗೆ ಬೇಕು ಅಂತ ನಮ್ಮ ಈ ಸ್ಥಳೀಯರನ್ನೇ ಗೆಲ್ಸ್ಕೊಂಡ್ಬರ್ತಾಯಿದ್ರು. ಅದೇ ಥರನೇ ಇನ್ನು ಮುಂದೆಯೂ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ಈ ಭಾಗದ BJP ಎಲ್ಲ ಕಾರ್ಯಕರ್ತರ ಪರವಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಮತ್ತು ಈ ಜಾಗ ಉಳಿಬೇಕಾದ್ರೆ ಅವ್ರು ಏನೋ ಸುಪ್ರೀಂ ಕೋರ್ಟ್ ಆರ್ಡ್ರು ಅಂತ ಬೇರೆಯವರು ಏನೇನೋ ಬಂದು ಅನಧಿಕೃತವಾಗಿ ಕೇಸ್ಗಳನ್ನ ಹಾಕ್ಕೊಂಡಿದ್ರು. ಅದನ್ನೆಲ್ಲ ಓಡಾಟ ಮಾಡಿ ಒಡನಾಟದಲ್ಲಿ ಇಲ್ಲಿರುವಂಥ ಜನರಿಗೆ ಬೆಳೆಸಿ ಅವರಿಗೆಲ್ಲ ಇಲ್ಲಿರುವಂಥ ಜನರಿಗೆ ಈ ನಿವೇಶನಗಳನ್ನ ಆದಂಗೆ ಮಾಡಿದ್ದಾರೆ. ಅದರಿಂದನೇ ಇವತ್ತು PB ಜಗದೀಶ್ ರಸ್ತೆ, PB ಜಗದೀಶ್ ಸರ್ಕಲ್ಲು ಈ ಸ್ಟ್ಯಾಚ್ಯೂಗಳ ಇಟ್ಟಿರೋದು ಅಂತ ಈ ಭಾವನೆಯಲ್ಲಿ ಇವತ್ತು ಶಾರದಾ ಬಾಬು ಅವರು ಇಲ್ಲಿನ ಎಲ್ಲ BJP ಕಾರ್ಯಕರ್ತರು ಸೇರಿ ಅವ್ರನ್ನ ಇವತ್ತು ಸ್ಮರಣೆ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಹಿಂದ್. PB ಜಗದೀಶ್ ಅವರು ಈ ಭಾಗದ ಮುಖಂಡರಾಗಿದ್ದರು. ಈ ಭಾಗದ ಎಲ್ಲ ಸಾಮಾಜಿಕ ಒಂದು ದಲಿತರ ಪರವಾಗಿ ಹೋರಾಟ ಮಾಡಿಕೊಂಡು 3 ಸಾರಿ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಈ GK ಬಡಾವಣೆ ಹಾಗೂ ಮಂಜುನಾಥ ನಗರ ಏನಿವತ್ತು ಈ ಬಡಾವಣೆಗಳಾಗಿದ್ದಾವೆ ಅದಕ್ಕೆ ಮೇನ್ ಕಾರಣವೇ ಅವರು. ಯಾಕಂತೇಳಿದ್ರೆ ಆ ಕಾಲದಲ್ಲಿ ಈ ಲೇಔಟು ಕೇಸಲ್ಲಿ ನಡೀತಾ ಇತ್ತು. ಅದನ್ನು ಈ ಬಾಹ್ಯ ಶಕ್ತಿಗಳಿಂದ ಉಳಿಸಿ ಈ ಜಾಗನ ಉಳಿಸಿದ್ದಾರೆ ಅಂದರೆ ಅದು ಕಾರಣ, ಮೇನ್ ಕಾರಣ ಅವರೇ. ಹಾಗಾಗಿ ಇಲ್ಲಿನ ಎಲ್ಲರಿಗೂ ಒಂಥರ ದೈವ ಥರನೇ ನಾವು ಭಾವಿಸಿದ್ದೀವಿ. ಹಾಗಾಗಿ ನಮಗೆ ಅವರು ಒಂಥರ ದೈವ ಸ್ವರೂಪಿನೇ. ಹಾಗೆ ನಾವು ವರ್ಷಕ್ಕೆ ಅವರ ಒಂದು ಸೇವೆ ಮಾಡಿಕೊಂಡು ಈ 18 ವರ್ಷ ಅವ್ರಿಗೆ ನಾವು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅವ್ರ ಹೆಸರು ಚಿರವಾಗಿರಲಿ, ಅವ್ರ ಹೆಸರು ಚಿರವಾಗಿ ಬೆಳೀಲಿ. PB ಜಗದೀಶ್ ಅಂದರೆ ಒಂದು ಶಕ್ತಿಯಾಗಿ ಬೆಳೀಲಿ. ಇವತ್ತು BJP ಮುಖಂಡರು ದಿವಂಗತ ಜಗದೀಶ್ ಅವರ 18ನೇ ಸ್ಮರಣೆಯನ್ನು ಮಾಡುತ್ತಾ ಈ ಭಾಗದ ಎಲ್ಲ ಅವ್ರ ಸ್ನೇಹಿತರು, ಮುಖಂಡರುಗಳು, BJPಯ ಮುಖಂಡರುಗಳು ಮತ್ತು ಭಾಗದ ಕಾರ್ಪೊರೇಟರ್ನಂಥ ನಿಕಟಪೂರ್ವ ಕಾಂತಾಬಾಬು ಅವರು ಬಂದು ಇಲ್ಲಿ ಜಗದೀಶ್ ಅವರ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಕುಟುಂಬದ ಪರವಾಗಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಬೇಕು.